ಸಿಲಿಂಡರ್ ಸ್ಫೋಟಗೊಂಡಿದ್ದು 10ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಹೊರವಲಯದ ಬೊಮ್ಮಸಂದ್ರದಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಗೆ ನಡೆದಿರುವ ಘಟನೆ ಇದು. ಬೊಮ್ಮಸಂದ್ರ ನಾಗರಾಜ್ ರೆಡ್ಡಿ ಎಂಬುವರಿಗೆ ಸೇರಿದ ಪಿಜಿಯಲ್ಲಿ ಬೇರೆಯವರಿಗೆ ಲೀಸ್ಗೆ ಕೊಟ್ಟಂತಹ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಅನ್ಯ ರಾಜ್ಯದವರು ವಾಸವಾಗಿದ್ದಂತಹ ಪಿಜಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಉತ್ತರ ಭಾರತದ ಕಾರ್ಮಿಕರು ಈ ಪಿಜಿ 2ನೇ ಫ್ಲೋರ್ನಲ್ಲಿ ವಾಸವಾಗಿದ್ದರು. ಇವತ್ತು ಬೆಳಗ್ಗೆ ಲೈಟ್ನ ಸ್ವಿಚ್ ಅನ್ನು ಆನ್ ಮಾಡಿದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಎಲ್ಪಿಜಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಇದರಿಂದಾಗಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಏಕಾಏಕಿಯಾಗಿ ಬೆಂಕಿ ಹೊತ್ತಿಕೊಂಡಿದ್ದು ತೀವ್ರವಾದಂತಹ ಗಾಯದಿಂದ ಎಲ್ಲರೂ ಕೂಡ ರಸ್ತೆಗೆ ಬಂದು ನೋವಿನಲ್ಲಿ ಒದ್ದಾಡಿದ್ದಾರೆ, ನರಳಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಂತಹ ಕಾರ್ಮಿಕರನ್ನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಉತ್ತರ ಭಾರತದ ಕಾರ್ಮಿಕರೆಲ್ಲರೂ ಕೂಡ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ಮಾಡಿದ್ದಾರೆ. ಹೆಬ್ಬಗುಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಅದು ಫ್ಯಾಕ್ಟ್ರಿ ಇಂಡಸ್ಟ್ರಿ ಏರಿಯಾದಲ್ಲ, ಈ ಕಡೆ ಊರಲ್ಲ, ಸ್ವಲ್ಪ ಸೆಂಟ್ರಲ್ ಇದೆ. ಅದು ಬಂದು ಬೆಳಗ್ಗೆ ಒಂದು 5:30-6 ಗಂಟೆ ಒಳಗೆ ಬ್ಲಾಸ್ಟ್ ಆಯಿತು. ನಾವು ಸೌಂಡ್ ಬಂತು ಅಂತ ಎದ್ದು ಓಡಿ ಬಂದ್ರಿ, ನೋಡಿದ್ರೆ ಫುಲ್ಲು ಒಂದು ಹೊಗೆ ಬರ್ತಾಯಿತ್ತು. ನಾವು ಒಳಗೆ ಹೋಗೋಕ್ಕಾಗಿಲ್ಲ. ಪಾಪ ಹುಡುಗರು ಅಷ್ಟೊತ್ತಿಗೆಲ್ಲ ಬಂದು ಆಚೆ ಬಂದು ಒಳ್ಳೆ ಫುಲ್ಲು ಏಟ್ಗಳಾಗ್ಬಿಟ್ಟು ಮೈಯೆಲ್ಲ ಫುಲ್ಲು ಸುಟ್ಟೋಗ್ಬಿಟ್ಟಿತ್ತು. ಬಂದು ನಿಂತ್ಕೊಂಡಾಗ ಆಮೇಲೆ ಕೂತಿದ್ರು. ಆಮೇಲೆ ಹುಡುಗರೆಲ್ಲ ಆಂಬುಲೆನ್ಸ್ ಫೋನ್ ಮಾಡಿ ಆಮೇಲೆ 112 ಫೋನ್ ಮಾಡಿದ್ರಿ. ಆಮೇಲೆ ಆಂಬುಲೆನ್ಸ್ ಬಂತು, ಎಲ್ಲ ಎತ್ಕೊಂಡೋಯ್ತು. ಇವರು ಫುಲ್ ಹೊಗೆ ಬಂದಿರೋದ್ರಿಂದ ಒಳಗೆ ಸಡನ್ ಹೋಗೋಕ್ಕಾಗಿಲ್ಲ, ಅಷ್ಟು ದೊಡ್ಡ ಹೊಗೆ ಬೆಂಕಿ. ಆಮೇಲೆ 8-9 ರೂಮು ಹಾಳಾಗಿದೆ. ಸರಿ, ಇದು ಯಾವ ಊರವರು, ಯಾವ ಪಿ ಜಿ ನಡೆಸ್ತಾ ಇದ್ದಾರೆ, ಯಾವ ಥರ ನಡೆಸ್ತಾ ಇದ್ದಾರೆ ಅಂತ ಒಂದು ನಮಗಿನ್ನ ಅರ್ಥ ಆಗಿಲ್ಲ. ಅವ್ರು ಪಿ ಜಿ ಅಂತ ಇದ್ದಾರೆ, ಬಟ್ ನೋಡಿದ್ರೆ ಅವ್ರು ಸಿಮನ್ಸ್ ಕಂಪ್ನಿಯವರು ಬಾಡಿಗೆ ರೂಮ್ ಕೊಟ್ಟಿದ್ದಾರಂತೆ. ಒಂದೊಂದು ಮನೆಯಲ್ಲಿ ಒಂದು 8-10 ಜನ 12 ಜನ ತುಂಬಿಸ್ಕೊಂಡಿದ್ದಾರೆ ಸರ್. ಅದು ಯಾವ ಥರ ತುಂಬಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ರೂಮ್ ನೋಡಿ ನೀವು, ತುಂಬ ಅನ್ಯಾಯ ಆಗಿದೆ ಸರ್. ಪಿ ಜಿ ಯಾರು ನಡೆಸ್ತಾ ಇದ್ರು, ಎಷ್ಟು ವರ್ಷಗಳಿಂದ ನಡೆಸ್ತಾ ಇದ್ರು, ಬಿಲ್ಡಿಂಗ್ ಯಾರು ಜನ ನಡೆಸ್ತಾ ಇದ್ರು. ಈಗ ಆಂಧ್ರದವ್ರು ಬಂದು ಲಾಸ್ಟ್ ಟೈಮ್ ಇದ್ರು, ಇವಾಗ ಅದು ಯಾರೋ ಕನ್ನಡದವ್ರು ಯಾರೋ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂತ ಯಾರು ಪಿ ಜಿ ನಡೆಸ್ತಾ ಇದ್ದಾರಾ, ಇದ್ರ ಬಾಡಿಗೆ ಮನೆ ಕೊಟ್ಟಿದ್ದಾರೆ, ನಂಗೆ ಇನ್ನೂ ಗೊತ್ತಿಲ್ಲ. ಅದು ಪಿ ಜಿ ಅಂತ ನಮ್ಮ ಕಣ್ಣು ಮುಂದೆ ಕಾಣ್ತಿದೆ. ಈಗ ಎಷ್ಟು ಜನಕ್ಕೆ ಗಾಯಗಳಾಗಿರೋದು ಸರ್? ಈಗ ಸರ್ ಒಂದು 10-12 ಜನ ಆಗಿದೆ. ಓಕೆ, ನಿಮ್ಮ ಹೆಸರು? ಸುರೇಶ್ ಅವರು ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.